ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪರೀಕ್ಷೆಯ ತಯಾರಿ ಹೇಗಿರಬೇಕು, ಯಾವ ರೀತಿ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡಬೇಕು ಎನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಾದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಕ್ಕಳಿಗೆಲ್ಲರಿಗೂ ಓದ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಪರೀಕ್ಷೆ ಇದೆ, ತುಂಬ ಚೆನ್ನಾಗಿ ಓದ್ಕೋಬೇಕು, ತುಂಬ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಹೇಗೆ ಓದಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಆ ಮಕ್ಕಳಿಗೆ ನಾವು? ಹೇಗೆ ಓದಿದರೆ ಉತ್ತಮ ಅಂಕಗಳು ಬರ್ತವೆ ಅಂತ ಹೇಳ್ಕೊಟ್ಟಿದ್ದೀವ? ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಪರೀಕ್ಷೆಗಂತ ಹೇಳ್ಕೊಟ್ಟಿದ್ದೀವ? ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ ಇದ್ದೀವಿ. ಹೇಗೆ ಓದಬೇಕು, ಚೆನ್ನಾಗಂದರೆ ಹೇಗೆ ಅದನ್ನು ಹೇಳ್ಕೊಡ್ಬೇಕಲ್ವ? ಅದನ್ನು ಹೇಳ್ಕೊಡೋದ್ರಿಂದ ಮಕ್ಳಿಗೂ ಗೊತ್ತಾಗುತ್ತೆ ಚೆನ್ನಾಗಿ ಓದ್ಕೊಳ್ಳೋದು ಹೇಗೆ ಅಂತ. ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತೀವಿ. ಹೇಗೆ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋದಂದರೆ ಅದಕ್ಕೆ ಹೇಗೆ ಪೂರಕವಾಗಿರುವಂಥ ಮಾಹಿತಿಯನ್ನು ಒದಗಿಸಿದಾಗ ಮಾತ್ರ ತಾನೇ ಮಕ್ಕಳು ಪೂರಕವಾದಂತಹ ಉತ್ತಮವಾದಂತಹ ಅಂಕಗಳನ್ನು ತೆಗಿಲಿಕ್ಕಾಗೋದು. ನಾವು ಆಸೆಗಳನ್ನು ಮಕ್ಕಳ ಮೇಲೆ ಹೇರೋದಲ್ಲ, ಮಕ್ಕಳ ಆಸೆಗಳನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಆ ತಯಾರಿ ಹೇಗಿರಬೇಕೆನ್ನುವಂಥದ್ದನ್ನು ನಾವು ತಿಳಿಸಿದರೆ ನಿಜವಾಗ್ಲೂ ಕೂಡ ಮಕ್ಕಳು ಉತ್ತಮ ಅಂಕಗಳನ್ನು ತೆಗಿತಾರೆ. ತಮ್ಮ ಭವಿಷ್ಯವನ್ನು ತಾವು ರೂಪಿಸ್ಕೊಳ್ಳೋಕ್ಕೆ ಅವರೇ ಪ್ರೇರೇಪಿತರಾಗ್ತಾರೆ. ಹೇಗೆ ಓದ್ಕೊಳ್ಳೋದು ನೀವೆಲ್ಲ ಗೊತ್ತು, ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ತಯಾರಿ ಮಾಡೋದು ಅಂತ. ಟೈಮ್ ಟೇಬಲ್ ಮಾಡ್ತೀರಲ್ವ ನೀವು? ಎಲ್ಲರೂ ಟೈಮ್ ಟೇಬಲ್ ಮಾಡೋಕ್ಕಂದರೆ ತುಂಬ ಖುಷಿ ಅಲ್ವಾ? ಟೈಮ್ ಟೇಬಲ್ ಮಾಡ್ತೀರಾ, ತುಂಬ ಡೆಕೋರೇಷನ್ ಎಲ್ಲ ಮಾಡಿ, ಕಲರ್ ಬಣ್ಣದಿಂದ ಮಾಡಿ, ಸಬ್ಜೆಕ್ಟಿಗೆಲ್ಲ ಬೇರೆ ಬೇರೆ ಕಲರ್ನಿಂದ ಏನು ಮಾಡ್ತೀರಿ, ಹೆಸರನ್ನು ಬರೆದು ಎಷ್ಟು ಗಂಟೆಗೆ ಎದ್ದೇಳಬೇಕು, 4:15ಗೆ ಎದ್ದೇಳಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನಾನು ಈ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು, ಈ ಥರ ಎಲ್ಲ ಮಾಡ್ತೀರಾ. ಆ ಟೈಮ್ ಟೇಬಲ್ ಮಾಡಿದ ಮೇಲೆ ಏನು ಮಾಡ್ತೀರಾ, ನಿಮ್ಮ ರೂಮಲ್ಲಿ ಒಂದು ಗೋಡೆಗೆ ಅಂಟಿಸ್ತೀರಾ. ಆ ಟೈಮ್ ಟೇಬಲ್ ಗೋಡೆ ಮಾತ್ರ ಫಾಲೋ ಮಾಡ್ತಾ ಇರುತ್ತೆ, ಆದರೆ ನೀವು ಫಾಲೋ ಮಾಡ್ತಾ ಇದ್ದೀರಾ? ಅದಕ್ಕೆ ಆ ಟೈಮ್ ಟೇಬಲ್ ಮಾಡಿ ಗೋಡೆಗೆ ಅಂಟಿಸೋದಲ್ಲ, ಅದನ್ನು ನಾವು ಅಭ್ಯಾಸ ಮಾಡಬೇಕು. ಆ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು. ಎಷ್ಟು ತಾಸು ಓದ್ತೀರಾ ದಿನಕ್ಕೆ ಒಂದು ವಿಷಯವನ್ನು? 4 ತಾಸು, 5 ತಾಸು, 6 ತಾಸು ಸಾಕ? ಇಷ್ಟು ಓದಿದರೆ ನಾನು 4 ತಾಸು ಓದಿದ್ದೆ ಈ ಸಬ್ಜೆಕ್ಟ್ನ. ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ಒಂದೇ ವಿಷಯವನ್ನು ಇಟ್ಕೊಂಡು ಓದು 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 ಅಂದರೆ ನೀವು ಮನುಷ್ಯರು. ಓದೋದಕ್ಕೆ ಅದರದೇ ಆದಂತಹ ಒಂದು ಸಂದರ್ಭ ಇದೆ, ಜೊತೆಗೆ ಒಂದು ಲಿಮಿಟೇಷನ್ ಅಂತ ಇದೆ. ಹೇಗೆ ಓದಬೇಕು? ಒಂದು ವಿಷಯವನ್ನು ಇಟ್ಕೊಂಡು 3 ತಾಸು ಓದಿದರೆ ನಿಜವಾಗ್ಲೂ ಕೂಡ ಯಾವ ಪ್ರಯೋಜನ ಕೂಡ ಇಲ್ಲ. ಒಂದು ವಿಷಯವನ್ನು, ಯಾವುದೇ ಒಂದು ವಿಷಯವನ್ನು ಹೇಗೆ ಓದಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ನಾನು ಹೇಳುವಂಥ ವಿಚಾರವನ್ನು ತುಂಬ ಗಮನ ಕೊಟ್ಟು ಕೇಳ್ಕೊಳ್ಳಿ. 40 ನಿಮಿಷ ಓದಬೇಕು. ಒಂದು ವಿಷಯವನ್ನು 40 ನಿಮಿಷ ಓದಿ. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಸಬ್ಜೆಕ್ಟನ್ನು 40 ನಿಮಿಷ ಮೊದಲು ಓದಿ ಹಾಗೆ ಕೈ ಬಿಡೋದಾ? ಇಲ್ಲ. 40 ನಿಮಿಷ ಓದಿರುವಂಥ ಒಂದು ವಿಷಯವನ್ನು ಕಣ್ಮುಚ್ಕೊಳ್ಳಿ. ಯಾವುದೇ ಪ್ರೆಷರ್ ತಗೋಬೇಡಿ. ಕಣ್ಮುಚ್ಕೊಂಡು ಏನೇನು ಓದಿದ್ದೀರಾ, ಮೊದಲನೇ ಪಾಯಿಂಟ್ ಏನಿತ್ತು, 2ನೇ ಪಾಯಿಂಟ್ ಏನಿತ್ತು, 3ನೇ ಪಾಯಿಂಟ್ ಏನಿತ್ತು, ನೆನಪು ಮಾಡ್ಕೊಳ್ತಾ ಹೋಗಿ. ನೀವು 40 ನಿಮಿಷ ಓದಿರುವಂಥ ವಿಷಯದಲ್ಲಿ ಮೊದಲನೇ ಪಾಯಿಂಟ್ ತುಂಬ ನೆನಪಾಗುತ್ತೆ. ಮೊದಲನೇ ಅಂಶ ಏನಿತ್ತಂತ ನೆನಪಾಗುತ್ತೆ, 2ನೇ ಅಂಶನೂ ನೆನಪಾಗುತ್ತೆ ಪಾಯಿಂಟು, 3ನೇ ಪಾಯಿಂಟು ನೆನಪಾಗುತ್ತೆ, 4ನೇ ಪಾಯಿಂಟು ಮರ್ತೋಗುತ್ತೆ. ಆ ಪಕ್ಕದಲ್ಲಿರುವಂಥ ಬುಕ್ಕನ್ನು ತೆಗೆದು ನೋಡಬೇಡಿ ದಯವಿಟ್ಟು. ನಿಮ್ಮ ಒಂದು ಮೆದುಳಿಗೆ ಪ್ರೆಷರ್ ಕೊಡಿ, ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಪ್ರಯತ್ನ ಪಡಿ. ನೆನಪಾಗಲಿಲ್ವಾ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಎಷ್ಟು ನೆನಪಾಗುತ್ತೋ ಅಷ್ಟು ನೆನಪು ಮಾಡ್ಕೊಳ್ಳಿ. ಅದಾದಮೇಲೆ ನೆನಪಾಗಿರುವಂಥ ಎಲ್ಲ ವಿಚಾರವನ್ನು ಬರೆಯುವಂಥ ಪ್ರಯತ್ನ ಮಾಡಿ. ನೋಡಿ, 10 ಸರಿ ಓದೋದಕ್ಕೂ 1 ಸರಿ ಬರೆಯೋದಕ್ಕೆ ಸಮ ಅಂತ ಹೇಳ್ತಾರೆ. ಬರೆಯುವಂಥ ಪ್ರಯತ್ನ ಮಾಡಿ. ಎಲ್ಲಿ ಬರೆಯೋದು? ಪೆನ್ನ ಬುಕ್ ಇಟ್ಕೊಂಡು ಪೇಪರಲ್ಲಿ ಬರೆಯೋದಾ, ಬುಕ್ಕಲ್ಲಿ ಬರೆಯೋದಾ? ಹೇಗೆ ಬೇಕಾದರೂ ಬರೀ.
ನಿಮಗೆಲ್ಲ ಗೊತ್ತಿರ್ಬೋದು, ಸ್ಲೇಟ್ ನಾವೆಲ್ಲ ಚಿಕ್ಕವರಿದ್ದಾಗ ಬರಿತಾ ಇದ್ವಿ, ಅದರಲ್ಲಿ ಬಳಪ ಹಿಡ್ಕೊಂಡು ಬರಿತಾ ಇದ್ವಿ, ಚಾಕ್ ಪೀಸ್ ಹಿಡ್ಕೊಂಡು ಬರಿತಾ ಇದ್ವಿ. ಆ ಬರೆಯುವಂಥ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಆ ಒಂದು ಬಳಪಕ್ಕೂ ಮತ್ತು ಆ ಒಂದು ಸ್ಲೇಟಿಗೂ ಘರ್ಷಣೆ ಆಗ್ತಾ ಇತ್ತು. ಆ ಘರ್ಷಣೆಯಿಂದ ಏನಾಗ್ತಾ ಇತ್ತು, ನಮಗೆ ಪ್ರತಿಯೊಂದು ಅಕ್ಷರಗಳು ಕೂಡ ನಮ್ಮ ಮೆದುಳಿಗೆ ತಾನಾಗೆ ಹೋಗ್ತಾ ಇತ್ತು. ಆಗ ನೆನಪಲ್ಲಿ ಕೂಡ ತುಂಬ ಇಟ್ಕೋತಾ ಇದ್ವಿ ನಾವು. ಈ ರೀತಿಯಾಗಿ ಬರೆಯುವಂಥ ಪ್ರಯತ್ನ ಮಾಡಿ. ಆ ಬರೆದಿದ್ರಾ ಆಯಿತಾ, ಅದನ್ನು ಇನ್ನೊಬ್ಬರಿಗೆ ಹೇಳುವಂಥ ಪ್ರಯತ್ನ ಮಾಡಿ. ಯಾವುದೇ ವಿಚಾರ ಆಗಿರ್ಬೋದು, ನಾವು ಕಲ್ತಿದ್ದನ್ನು, ಓದಿದ್ದನ್ನು, ಕೇಳಿದ್ದನ್ನು ನಾವು ಇನ್ನೊಬ್ರಿಗೇನು ಹೇಳ್ತೀವಲ್ವ, ಅದು ತುಂಬ ನೆನಪಲ್ಲಿರುತ್ತೆ. ಶಿಕ್ಷಕರೆಲ್ಲರೂ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ತುಂಬ ಬುದ್ಧಿವಂತರಾಗ್ತಾ ಇರ್ತಾರೆ. ಯಾಕೆ? ಮಕ್ಕಳಿಂದ, ವಿದ್ಯಾರ್ಥಿಗಳಿಂದ. ಮಕ್ಕಳು ಹೇಳ್ತಾ 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 ಏನು ಮಾಡ್ತಾರೆ, ಅವರು ತುಂಬ ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ತಾರೆ. ವಿವರಣೆ ಕೊಡ್ತಾ ಕೊಡ್ತಾ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ತಾರೆ. ನೀವು ಏನು ನಿಮಗೆ ಸಿಗ್ತಾರಾ, ಸ್ನೇಹಿತರು ಸಿಗ್ತಾರಾ ಎದುರಿಗೆ, ಹೇಳ್ಕೊಳ್ಳಿ. ಸಿಗಲಿಲ್ವಾ, ಕರೆ ಮಾಡಿ, ಫೋನನ್ನು ಬಳಕೆ ಮಾಡಿ. ಈ ರೀತಿಗೆ ಬಳಕೆ ಮಾಡಿ. ಫೋನನ್ನು ಕಾಲ್ ಮಾಡಿ, ನಾನು ಈ ವಿಷಯ ಓದಿದ್ದೆ ಇವತ್ತು, ಈ ವಿಷಯದಲ್ಲಿ ಈಗೆಲ್ಲ ಅಂಶಗಳಿದ್ವು, ಇವೆಲ್ಲ ಈ ಥರ ಕೊಟ್ಟಿದ್ರು, ಈ ಪಾಯಿಂಟ್ಸ್ ಇತ್ತು. ಲ್ಯಾಂಗ್ವೇಜ್ ಇತ್ತಂದರೆ ಕತೆ ಹೇಳಿ, ನೀವು ಓದಿದಂಥ ಪಾಠದ ಕತೆ ಹೇಳಿ, ಓದಿ ನೆನಪಿಟ್ಕೊಂಡಿರುವಂಥದ್ದು. ಈ ರೀತಿ ಓದಿ. ಆ ಓದಿ ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ 40 ನಿಮಿಷ ಓದ್ತೀರಾ, ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಅವನ್ನ ನೆನ್ಪು ಮಾಡ್ಕೋತೀರಾ, ಆ ನೆನ್ಪು ಮಾಡ್ಕೊಂಡಿದ್ದನ್ನು ಬರೀತೀರಾ, ಬರೆದಿದ್ದನ್ನು ಮತ್ತೆ ಪುನಃ ಯಾರೋ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ತೀರ. ಆಗೇನಾಗುತ್ತೆ, ನಿಮ್ಮ ಓದು ಸಂಪೂರ್ಣವಾಗುತ್ತೆ. ಒಂದು 3 ತಾಸು ಓದಿದ್ವಿ ನಾವು, 3 ತಾಸು ಓದಿದ ತಕ್ಷಣವೇ ಸಾಕಾಯಿತು ಅಂತ ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ, ನೀವು ಓದಿದ್ದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಓದು ಎಷ್ಟೊತ್ತು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಓದ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಈ ರೀತಿಯಾಗಿ ನೀವು ಪಾಲನೆ ಮಾಡಿ, ದಯವಿಟ್ಟು ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ನೀವು ಓದಿದ್ದೆಲ್ಲನೂ ನೆನಪಿರುತ್ತೆ. ಓದಿದ್ರಿ, ಕೆಲವೊಂದು ಅಂಶಗಳು ಗೊತ್ತಾಗಲಿಲ್ಲ, ನೆನಪಾಗಲಿಲ್ಲ, ಅವಾಗ ಏನು ಮಾಡಿ, ನಿಮ್ಮ ಶಿಕ್ಷಕರನ್ನ ಕೇಳಿ. ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ ನಿಮಗೆ. ಯಾವ ಶಿಕ್ಷಕರು ಕೂಡ ಯಾವುದೇ ಒಂದು ಮಗು ಹೋಗಿ ನನಗಿದು ಗೊತ್ತಾಗ್ತಿಲ್ಲ ಅಂದ ತಕ್ಷಣವೇ ನಾನು ಹೇಳ್ಕೊಡಲ್ಲ ಅಂತ ಯಾರು ಕೂಡ ಹೇಳಲ್ಲ. ನೀವು ವಿದ್ಯಾರ್ಥಿಗಳು ಏನಂದರೆ, ಅರ್ಥಿಗಳಂದರೆ ವಿದ್ಯೆಯನ್ನು ಸಂಪಾದನೆ ಮಾಡುವಂಥವ್ರು. ನೀವು ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ವಿದ್ಯಾರ್ಥಿಗಳೇ ನೀವು ವಿದ್ಯೆಯನ್ನು ಕೇಳಲಿಕ್ಕೆ ಮುಜುಗರ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಪಡ್ಕೋಬೇಕಾಗಿದೆ ನೀವು ವಿದ್ಯೆಯನ್ನು. ಗೊತ್ತಾಗಲಿಲ್ಲ, ಕೇಳ್ಕೊಂಡು ತಿಳ್ಕೊಳ್ಳಿ. ನಮಗೆ ಭಯ ಆಗ್ಬಿಡುತ್ತೆ ಪರೀಕ್ಷೆ ಅಂದ ತಕ್ಷಣವೇ, ಸಿದ್ಧತೆ ಮಾಡ್ಕೋಬೇಕಂದ ತಕ್ಷಣವೇ, ಪರೀಕ್ಷೆ ಬಂತು ಅಂದ ತಕ್ಷಣವೇ ಭಯ ಪಡ್ತೀರಾ, ಅಯ್ಯೋ ಇನ್ನೂ ಸಿದ್ಧತೆ ಆಗಿಲ್ಲ ಅಂತ. ಈ ರೀತಿ ಸಿದ್ಧತೆನ ಮಾಡ್ಕೊಂಡು ನೋಡಿ. ಪರೀಕ್ಷೆ ಇವತ್ತಲ್ಲ, ಈಗಲೇ ಪರೀಕ್ಷೆ ಇಡಿ, ನಾನು ಬರಿತೀನಿ ಅಂತ ಹೇಳ್ತೀರಾ. ನಮಗೆ ಯಾವ ವಿಷಯಕ್ಕೆ ಭಯ ಆಗುತ್ತೆ ಜಾಸ್ತಿ? ಪರೀಕ್ಷೆ ಅಂದ ತಕ್ಷಣವೇ ಭಯ ಆಗೋದು ಯಾಕೆ, ಗಾಬರಿ ಆಗೋದು ಯಾಕೆ, ಟೆನ್ಷನ್ ಆಗೋದು ಯಾಕೆ ಅಂದರೆ, ನೀವು ತಯಾರಿ ಸರಿಗೆ ಮಾಡಿದ್ದೇ ಇದ್ದಾಗ ಟೆನ್ಷನ್ ಆಗುತ್ತೆ. ನೀವು ಆ ವಿಷಯದ ಬಗ್ಗೆ ಸರಿಯಾಗಿ ಸಂಪೂರ್ಣವಾಗಿ ಜ್ಞಾನವನ್ನು ಪಡ್ಕೊಳ್ಳದೇ ಇದ್ದಾಗ ನಿಮಗೆ ಟೆನ್ಷನ್ ಆಗುತ್ತೆ. ಆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ನಿಮಗೆ ಟೆನ್ಷನ್ ಆಗುತ್ತೆ, ಗಾಬರಿ ಆಗುತ್ತೆ. ಆ ಗಾಬರಿ ಆಗೋದ್ರ ಜೊತೆಗೆ ಅರ್ಥ ಆಗಿರೋದು ಕೂಡ ಮರೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ದಯವಿಟ್ಟು ನೀವೇನು ಮಾಡಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನಾನು ಹೇಳಿದಂಥ ಈ ವಿಚಾರವನ್ನು ನೀವು ಪಾಲನೆ ಮಾಡಿ, ಖಂಡಿತವಾಗಿ ಕೂಡ ನಿಮಗೆ ನೆನಪಲ್ಲಿ ಉಳಿಯುತ್ತೆ, ಶಾಶ್ವತವಾಗಿ ಉಳಿಯುತ್ತೆ. ಈಗ ಯಾರೋ ಒಬ್ಬರು ಜೋಕ್ ಮಾಡ್ತಾರೆ, ಆ ಜೋಕನ್ನು ಕೇಳಿಸ್ಕೊತೀರಾ ನೀವು. ಕೇಳಿಸ್ಕೊಂಡ ತಕ್ಷಣ ಸುಮ್ಮನೆ ಇರ್ತೀರಾ? ನೀವು ಏನು ಮಾಡ್ತೀರಿ? ಇನ್ನೊಬ್ರಿಗೆ ಯಾರಿಗೋ ಹೇಳ್ತೀರಾ ಆ ವಿಚಾರವನ್ನು. ಅದು ನಿಮಗೆ ಕೊನೆಯವರೆಗೂ ನೆನಪಿರುತ್ತಲ್ವ? ಅದೇ ರೀತಿಯಾಗಿ ನೀವು ಓದಿದಂಥ ವಿಚಾರವನ್ನು ಬೇರೊಬ್ಬರಿಗೆ ಹಂಚ್ಕೊಳ್ಳಿ. ನಿಮ್ಮ ಸ್ನೇಹಿತರೇ ಇರ್ತೀರಲ್ವ, ಬೆಸ್ಟ್ ಫ್ರೆಂಡ್ಸ್ಗಳಿರ್ತೀರ. ಏನೇನೋ ವಿಚಾರಗಳನ್ನು ಯೋಚನೆ ಮಾಡೋ ಬದಲು, ಅಂದರೆ ಮಾತಾಡೋ ಬದಲು, ಇವತ್ತು ನಾನು ಈ ಒಂದು ಪಾಠದ ಈ ಅಂಶಗಳನ್ನ ಓದ್ಕೊಂಬರ್ತೀನಿ, ನೀನು ಈ ಅಂಶಗಳನ್ನ ಓದ್ಕೊಂಬ, ಇದನ್ನು ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನು ನೀನು ನನಗೆ ಎಕ್ಸ್ಪ್ಲೇನ್ ಮಾಡು. ನಿಮ್ಮ ಸ್ನೇಹಿತರ ಮಧ್ಯೆನೇ ನೀವು ಏನು ಮಾಡ್ಬೋದು, ಕಲಿಕಾರ್ಥಿಗಳು ಮತ್ತು ಬೋಧಕರಾಗ್ಬೋದು. ಒಬ್ಬ ಹೇಳ್ತಾ ಇರ್ತಾನೆ, ಇನ್ನೊಬ್ಬ ಕಲಿತಾ ಇರ್ತಾನೆ, ಇನ್ನೊಬ್ಬ ಹೇಳ್ತಾ ಇರ್ತಾನೆ, ಇನ್ನೊಬ್ಬ ಕಲಿತಾ ಇರ್ತಾನೆ.
ನಮಗೆ ಸ್ನೇಹಿತರಂದರೆ ತುಂಬ ಖುಷಿ ಅನಿಸುತ್ತೆ. ಸ್ನೇಹಿತರು ಹೇಳೋ ಪ್ರತಿಯೊಂದು ಅಂಶ ನಮಗೆ ನೆನಪಲ್ಲಿ ಇಡುತ್ತೆ. ಹಾಗಾಗಿ ನೀವು ಈ ರೀತಿಯಾಗಿ ಕೂಡ ಫಾಲೋ ಮಾಡ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಪರೀಕ್ಷೆ ಬಂದ ತಕ್ಷಣವೇ ನಾನು ತಯಾರಿ ಮಾಡಿಲ್ಲ, ನನಗೆ ಟೆನ್ಷನ್ ಆಗುತ್ತೆ, ಗಾಬರಿ ಆಗುತ್ತೆ. ಕೆಲವೊಬ್ಬರಿಗೆಲ್ಲ ಜ್ವರ ಬರಲಿಕ್ಕೆ ಶುರುವಾಗುತ್ತೆ ಎಕ್ಸಾಮ್ ಅಂದ ತಕ್ಷಣವೇ. ಭಯ ಬೀಳ್ತಾರೆ, ಗಾಬರಿಗೊಳ್ತಾರೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಯಾವಾಗಂದರೆ ನೀವು ಸಂಪೂರ್ಣ ಜ್ಞಾನವನ್ನು ಪಡ್ಕೊಳ್ಳದೆ ಇದ್ದಾಗ ಮಾತ್ರ ಈ ರೀತಿಯಾದಂಥ ಒಂದು ಸಂದರ್ಭಗಳನ್ನು ನೀವು ಎದುರಿಸ್ತೀರ. ಹಾಗಾಗಿ ಹೇಳಿದಂಥ ಎಲ್ಲ ಅಂಶಗಳನ್ನ ಪಾಲನೆ ಮಾಡಿ ಪರೀಕ್ಷೆ ನಾಳೆ ಅಲ್ಲ ಹಿಂದೆ ಈಗಲೇ ಇಟ್ಟರೆ ನಾನು ಬರೀತೀನಂತಹ ಒಂದು ಕಾನ್ಫಿಡೆನ್ಸು, ಆತ್ಮವಿಶ್ವಾಸ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಇದೇ ರೀತಿ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಚಾರಗಳು ನಿಮಗೆ ಒಂದು ಉತ್ತಮವಾದಂಥ ಮಾಹಿತಿ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಪಾಲನೆ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ಪರೀಕ್ಷಾ ಸಮಯದಲ್ಲಿ ಅಂದರೆ ಪರೀಕ್ಷಾ ಕೊಠಡಿಗೆ ಹೋದಾಗ ನಾವು ಹೇಗೆಲ್ಲ ಇರಬೇಕು, ಹೇಗೆಲ್ಲ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು, ಅಂದರೆ ಪರೀಕ್ಷೆಯಲ್ಲಿ ಸಂಪೂರ್ಣವಾದಂತಹ ಒಂದು ಜ್ಞಾನವನ್ನು ಪಡ್ಕೊಂಡು ಯಾವ ರೀತಿ ಎಲ್ಲ ಉತ್ತರಗಳನ್ನು ಬರೆಯೋದು ಎನ್ನುವಂಥದ್ದನ್ನು ಸಣ್ಣ ಸಣ್ಣ ಸುಳಿವುಗಳನ್ನು ಕೊಡೋದ್ರ ಮೂಲಕ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನಲ್ನಲ್ಲಿ ಹಾಕಿರುವಂತಹ ಕೆಲವೊಂದು ಉತ್ತಮವಾದಂಥ ಮಾಹಿತಿಗಳನ್ನು ನೋಡಿ ನಿಮಗೆ ಉತ್ತಮ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಿದ್ದೀರೋ ಈ ಕೂಡಲೇ ಬೆಲ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಹೊಸ ಹೊಸ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ, ಅವೆಲ್ಲವನ್ನು ನೋಡಿ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಿ.